we are studying about the supremacy of the Lord Jesus Christ. ನಾವು ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. Chapter 1 and 2 we saw that he is greater than the Old Testament prophets, he is greater than the angels. ನಾವು 1 ಮತ್ತು 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಆತನು ಹಳೆಯ ಒಡಂಬಡಿಕೆಯ ಪ್ರವಾದಿಗಳಿಗಿಂತಲೂ ಅದೇ ರೀತಿ ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ನೋಡಿಕೊಂಡೆವು. The servants, prophets were the servants, but this is the son. ಪ್ರವಾದಿಗಳು ಅವರು ಸೇವಕರಾಗಿದ್ದರು, ಆದರೆ ಈತನಾದರೂ ಮಗನಾಗಿದ್ದಾನೆ. His word is the final word. ಆತನ ಮಾತೇ ಕಡೆಯ ಮಾತಾಗಿರುತ್ತದೆ. The angels were also ministering spirits, but this is the son. ದೇವದೂತರು ಅವರು ಊಳಿಗದ ಆತ್ಮಗಳಾಗಿದ್ದರು, ಸೇವೆ ಮಾಡುವ ಆತ್ಮಗಳು, ಆದರೆ ಈತನು ಪುತ್ರನಾಗಿದ್ದಾನೆ. Chapter 3 we saw that he is greater than Moses. 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು ಆತನು ಮೋಶೆಗಿಂತಲೂ ಶ್ರೇಷ್ಠನು. Moses was a great leader, but this is the son. ಮೋಶೆ ಒಬ್ಬ ಶ್ರೇಷ್ಠ ನಾಯಕನಾಗಿದ್ದನು, ಆದರೆ ಈತನಾದರೂ ಪುತ್ರನಾಗಿದ್ದಾನೆ. He is the heir of all things. ಆತನೇ ಎಲ್ಲದಕ್ಕೂ ಬಾಧ್ಯಸ್ಥನಾಗಿದ್ದಾನೆ. Moses couldn't even take them to the promised land. ಮೋಶೆಯು ಅವರನ್ನು ವಾಗ್ದತ್ತ ದೇಶಕ್ಕೆ ಕರೆದುಕೊಂಡು ಹೋಗಲಿಕ್ಕೂ ಸಾಧ್ಯವಾಗಲಿಲ್ಲ. Chapter 4 we saw there is a promise of a rest. We looked at many rest in the Bible. ನಾವು 4ನೇ ಅಧ್ಯಾಯದಲ್ಲಿ ನೋಡಿಕೊಂಡೆವು ಅನೇಕ ಸಮಾಧಾನಗಳು ಅಥವಾ ವಿಶ್ರಾಂತಿ ಇರುವುದನ್ನು ನಾವು ನೋಡುತ್ತೇವೆ. ಕರ್ತನು ನಮ್ಮನ್ನು ಆ ವಿಶ್ರಾಂತಿಗೆ ಸೇರಿಸುತ್ತಾನೆ ಎಂಬುದಾಗಿ ನೋಡಿಕೊಂಡೆವು. There was a creation rest where God rested on the 7th day. ನಾವು ಆತನ ಸೃಷ್ಟಿ ಕಾರ್ಯದಲ್ಲಿ ನೋಡುವಾಗ ಸೃಷ್ಟಿ ಕಾರ್ಯವನ್ನು ಮಾಡಿದ ನಂತರ 7ನೇ ದಿನದಲ್ಲಿ ದೇವರು ವಿಶ್ರಮಿಸಿಕೊಂಡನು ಎಂದು ನೋಡುತ್ತೇವೆ. There was a Sabbath rest. ಅಲ್ಲಿ ಸಬ್ಬತ್ತಿನ ಒಂದು ವಿಶ್ರಾಂತಿ ಇತ್ತು. There was a Canaan rest that Joshua took them to Canaan. There was a rest in the promised land. ಯೆಹೋಶುವನು ಅವರನ್ನ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋದನು, ಆ ಕಾನಾನ್ ದೇಶದಲ್ಲಿ ಅವರಿಗೆ ವಿಶ್ರಾಂತಿ ಇತ್ತು. There is a Christian rest we enjoy. The Lord said, "Come unto me, all who labor and heavy laden, I will give you rest." ಕ್ರೈಸ್ತರಿಗೆ ಒಂದು ವಿಶ್ರಾಂತಿ ಉಂಟು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು. And then there is going to be an eternal rest in heaven. ಮತ್ತು ಪರಲೋಕ ರಾಜ್ಯದಲ್ಲಿ ನಮಗೆ ನಿತ್ಯತ್ವದ ಒಂದು ವಿಶ್ರಾಂತಿ ಉಂಟು. But the rest that is talking here is about the millennium, the world to come, when Christ will be reigning over this world in David's throne. There will be a rest. ಆದರೆ ಇಲ್ಲಿ ಮಾತನಾಡುತ್ತಿರುವಂತ ವಿಶ್ರಾಂತಿ ಯಾವುದೆಂದರೆ ಆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ದಾವಿದನ ಸಿಂಹಾಸನದಿಂದ ಬರುವಂತಹ ಯೇಸು ಕ್ರಿಸ್ತನು ಕೊಡುವಂತಹ ವಿಶ್ರಾಂತಿ, ಅದು ಭೂಮಿಯ ಮೇಲೆ ಕೊಡುವ ವಿಶ್ರಾಂತಿಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. Just like many of the Israelites who came out from Egypt could not enter the promised land, the author of Hebrews is afraid that many people who may not be genuine believers, they will never enter that rest. So don't harden your hearts. ಯಾವ ರೀತಿ ಐಗುಪ್ತ ದೇಶದಿಂದ ಹೊರಟು ಬಂದ ಎಲ್ಲರೂ ಕೂಡ ಆ ವಾಗ್ದಾತ್ತ ದೇಶವಾದಂತಹ ಕಾನಾನ್ ದೇಶದ ವಿಶ್ರಾಂತಿಯನ್ನು ಸೇರಲಿಲ್ಲವೋ, ಅದೇ ರೀತಿಯಲ್ಲಿ ತಾವು ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಂಡು ನಿಜವಾದಂತ ವಿಶ್ವಾಸಿಗಳಾಗದೇ ಇರುವಂತವರು ಅನೇಕರು ಪರಲೋಕ ರಾಜ್ಯವೆಂಬಂತ ವಿಶ್ರಾಂತಿಯನ್ನ ಸೇರದೇ ಇರಬಹುದು. ಆದ್ದರಿಂದ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಪಾಪದ ನಿಮಿತ್ತ ಎಂಬುದಾಗಿ ಈ ಪತ್ರಿಕೆಯ ಬರಹಗಾರರು ನಮಗೆ ಎಚ್ಚರಿಸುತ್ತಾನೆ. Even though Joshua took them to the promised land, there was battle and many times Israelites lost the promised land to Assyrians, to Babylonians, to the Greeks, to the Romans, and last 2000 years they were scattered all over. So the promise in Canaan was not the final rest. ಅವರಿಗೆ ಯೆಹೋಶುವನು ಕಾನಾನ್ ದೇಶದ ಆ ವಿಶ್ರಾಂತಿಯನ್ನು ಸೇರಿಸಿದರೂ ಕೂಡ ಅವರು ವಿಶ್ರಾಂತಿಯಾಗಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ.
ಅವರ ಮಧ್ಯದಲ್ಲಿ ಯಾವಾಗಲೂ ಯುದ್ಧಗಳು ನಡೆಯುತ್ತಾ ಇದ್ದವು. ಅವರು ಅಶ್ಶೂರ್ಯದವರಿಂದ ಬಾಧಿಸಲ್ಪಟ್ಟರು ಮತ್ತು ಸೆರೆ ಹಿಡಿಯಲ್ಪಟ್ಟರು, ಬಾಬೇಲಿನವರಿಂದ ಸೆರೆ ಹಿಡಿಯಲ್ಪಟ್ಟರು, ರೋಮನ್ರವರಿಂದ ಸೆರೆ ಹಿಡಿಯಲ್ಪಟ್ಟರು ಮತ್ತು ಗ್ರೀಕರಿಂದ ಸೆರೆ ಹಿಡಿಯಲ್ಪಟ್ಟರು. ಈ ರೀತಿ ಕಳೆದ 2000 ವರ್ಷಗಳಿಂದಲೂ ಕೂಡ ನಾವು ನೋಡುವಾಗ ಇಸ್ರಾಯೇಲರು ಭೂಮಿಯಾದ್ಯಂತ ಅವರು ಚದುರಿಸಲ್ಪಟ್ಟಿದ್ದಾರೆ. ಅವರಿಗೆ ಇನ್ನೂ ವಿಶ್ರಾಂತಿಯೇ ಸಿಕ್ಕಿಲ್ಲ. So for them, the rest is when Christ comes and rules in this world on David's throne as promised in the Old Testament. ಅವರಿಗೆ ಯಾವಾಗ ವಿಶ್ರಾಂತಿ ಸಿಕ್ಕುತ್ತದೆ ಇಸ್ರಾಯೇಲರಿಗೆ ಅಂದರೆ ದಾವೀದನ ಸಿಂಹಾಸನದಿಂದ ಬರುವಂತಹ ಯೇಸು ಕ್ರಿಸ್ತನು ಆತನು ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿರುವಂತಹ ವಿಶ್ರಾಂತಿ ಅವರಿಗೆ ಸಿಕ್ಕುತ್ತದೆ. So the author of Hebrews is challenging these listeners, the hearers, those who are going to read this epistle, like we read in chapter 4 verse 11, let us therefore strive to enter that rest. ಆದ್ದರಿಂದ ಈ ಪತ್ರಿಕೆಯ ಬರಹಗಾರನು ನಾವು ಇಬ್ರಿಯರಿ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವ ಪ್ರಕಾರ, ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ಎಂಬುದಾಗಿ ಈ ಪತ್ರಿಕೆಯ ಓದುಗರನ್ನ ಎಚ್ಚರಿಸುತ್ತಾನೆ. There's a need to strive to go on to that perfection. ನಾವು ಆ ಒಂದು ಪರಿಪೂರ್ಣತೆಗೆ ಹೋಗುವ ಹಾಗೆ ನಾವು ಶ್ರಮೆಯನ್ನು ಅನುಭವಿಸಬೇಕು ಅಥವಾ ಪ್ರಯಾಸ ಪಡಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. So the phrase let us strive is repeated many times in Hebrews. ಆದುದರಿಂದ ಪ್ರಯಾಸ ಪಡೋಣ, ನಾವೆಲ್ಲರೂ ಪ್ರಯಾಸ ಪಡೋಣ ಎಂಬಂತಹ ಈ ಒಂದು ಮಾತು ಇಬ್ರಿಯರ ಪತ್ರಿಕೆಯಲ್ಲಿ ಅನೇಕ ಬಾರಿ ಪುನರುಚ್ಚರಿಸಲ್ಪಟ್ಟಿದೆ. And now then we looked at verse 12 about the word of God, its role in our life. ಹಾಗೆ ನಾವು 12ನೇ ವಚನದಲ್ಲಿ ದೇವರ ವಾಕ್ಯದ ಆ ಒಂದು ಮಹತ್ವ, ಅದು ನಮ್ಮ ಜೀವಿತದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ ಎಂಬುದಾಗಿ ಕಳೆದ ವಾರ ನೋಡಿಕೊಂಡೆವು. It is living, powerful, it is sharper than any two-edged sword. ಅದು ನಮ್ಮಲ್ಲಿ ವಾಸಿಸುವಂತದ್ದಾಗಿರುತ್ತದೆ ಮತ್ತು ಯಾವುದೇ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. The sword is better translated as the surgeon's knife that will cut through your discerning between the soul and the spirit. ಇಲ್ಲಿ ನಾವು ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳುವಾಗ ಅದನ್ನ ಇನ್ನೂ ಉತ್ತಮವಾಗಿ ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು. ಆ ಶಸ್ತ್ರಚಿಕಿತ್ಸಕನ ಕೈಯಲ್ಲಿರುವಂತಹ ಆ ಒಂದು ಕತ್ತಿಯ ರೀತಿಗೆ ಅದನ್ನ ಹೋಲಿಸಬಹುದು. ಅದು ಕೀಲು ಮಜ್ಜೆಗಳನ್ನ ಪ್ರಾಣ ಆತ್ಮಗಳನ್ನ ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುತ್ತದೆ. And it also goes through discerning the thoughts and intentions of the heart. ಮತ್ತು ಅದು ಹೃದಯದ ಆಲೋಚನೆಗಳನ್ನ ಮತ್ತು ಉದ್ದೇಶಗಳನ್ನು ಕೂಡ ವಿವೇಚಿಸುವಂತದ್ದಾಗಿರುತ್ತದೆ. In other words, the word of God can work in our spiritual life and also in our physical body. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರ ವಾಕ್ಯವು ಅದು ನಮ್ಮ ಆತ್ಮೀಕ ಜೀವಿತದಲ್ಲಿಯೂ ಆತ್ಮದ ಮೇಲೆಯೂ ಕೆಲಸ ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ನಮ್ಮ ಈ ಶರೀರದ ಮೇಲೆಯೂ ಭೌತಿಕ ಶರೀರದ ಮೇಲೆಯೂ ಅದು ಕಾರ್ಯವನ್ನು ಮಾಡುತ್ತದೆ. If we take part in the Lord's Supper unworthily, we can even die. So it can even bring physical damage if we belittle the word of God. ನಾವು ದೇವರ ವಾಕ್ಯವನ್ನ ಕಡೆಗಣಿಸುವವರಾಗಿ ಕರ್ತನ ಮೇಜಿನಲ್ಲಿ ನಾವು ಅಯೋಗ್ಯವಾಗಿ ಪಾಲು ತೆಗೆದುಕೊಳ್ಳುವುದಾದರೆ ಅದು ನಮ್ಮನ್ನ ಮರಣಕ್ಕೂ ಕೂಡ ನಡೆಸುವಂತದ್ದಾಗಿರುತ್ತದೆ. So it affects, the word of God affects our spirit and our body. ಆದ್ದರಿಂದ ದೇವರ ವಾಕ್ಯವು ನಮ್ಮ ಆತ್ಮವನ್ನ ಮಾತ್ರವಲ್ಲ, ನಮ್ಮ ಶರೀರದ ಮೇಲೆಯೂ ಕೂಡ ಪರಿಣಾಮವನ್ನು ಮಾಡುತ್ತದೆ. Then last week we completed by looking at verse 13. Not only the word of God is judging, but God himself will judge. Read verse 13. ನಾವು ಕಳೆದ ವಾರ 13ನೇ ವಚನವನ್ನ ನೋಡಿಕೊಂಡು ನಾವು ಅಲ್ಲಿಗೆ ನಿಲ್ಲಿಸಿದೆವು. ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಮಾತ್ರ ನಮಗೆ ನ್ಯಾಯ ತೀರಿಸುವುದಿಲ್ಲ, ಬದಲಾಗಿ ದೇವರು ಸಹ ನ್ಯಾಯ ತೀರಿಸುತ್ತಾನೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. 13ನೇ ವಚನವನ್ನು ಓದಿಕೊಳ್ಳೋಣ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. God's word will judge, God will judge. ದೇವರ ವಾಕ್ಯವು ನಮಗೆ ನ್ಯಾಯ ತೀರಿಸುತ್ತದೆ ಮತ್ತು ದೇವರು ನಮಗೆ ತೀರ್ಪು ಮಾಡುತ್ತಾನೆ.
Even though Romans 8:1 says there's no condemnation to believers who are in Christ, but there is a judgment seat of Christ where, as a believer, you and I have to give an account. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವು ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಿದರೂ ಸಹ ನಾವು ಮಾಡುವಂತ ಕಾರ್ಯಗಳಿಗಾಗಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಒಂದು ದಿನ ನಿಂತುಕೊಳ್ಳಬೇಕಾಗುತ್ತದೆ. And if a person is not a genuine believer, then he will have to stand before the great white throne judgment, as we read in Revelation 20. ನಾವು ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರ ಒಬ್ಬ ವ್ಯಕ್ತಿಯು ಆತನು ನಿಜವಾದಂತಹ ವಿಶ್ವಾಸಿ ಆಗಿಲ್ಲದೆ ಹೋದರೆ ಆತನು ಮಹಾ ಬಿಳಿ ಸಿಂಹಾಸನದ ಮುಂದೆ ತನ್ನ ಕೃತ್ಯಗಳಿಗಾಗಿ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗುತ್ತದೆ. Now let us read verse 14 to 16 now. ನಾವು ಈಗ 14ರಿಂದ 16ನೇ ವಚನಗಳವರೆಗೆ ಓದಿಕೊಳ್ಳೋಣ. ಶ್ರೇಷ್ಠ ಮಹಾಯಾಜಕನ ಸುಲಕ್ಷಣಗಳು ಯೇಸುವಿನಲ್ಲಿ ಉಂಟೆಂಬುದು. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. When we look at verse 12 and 13, we see about the terrible judgment either from the word of God or from God himself. ನಾವು 12-13ನೇ ವಚನಕ್ಕೆ ನಾವು ನೋಡುವಾಗ ಭಯಂಕರವಾದಂತಹ ನ್ಯಾಯ ತೀರ್ಪಿನ ಕುರಿತಾಗಿ ದೇವರ ವಾಕ್ಯದಿಂದ ಇರಬಹುದು ಅಥವಾ ದೇವರಿಂದ ತಾನೇ ನ್ಯಾಯ ತೀರ್ಪು ಬರಬಹುದು ಎಂಬುದಾಗಿ ಹೇಳುತ್ತದೆ. Martin Luther has said, when it comes to 14 to 16, after terrifying us, God is now comforting us. ಮಾರ್ಟಿನ್ ಲೂಥರ್ ಅನ್ನು ಈ ರೀತಿ ಹೇಳುತ್ತಾನೆ, 12-13ನೇ ವಚನಗಳಲ್ಲಿ ನಮಗೆ ಭಯವನ್ನು ಹುಟ್ಟಿಸಿದ ನಂತರ 14ರಿಂದ 16ನೇ ವಚನಗಳವರೆಗೆ ದೇವರು ನಮ್ಮನ್ನು ಸಂತೈಸುತ್ತಿದ್ದಾನೆ ಎಂದು ಹೇಳುತ್ತಾನೆ. Here we read about our great high priest. ಇಲ್ಲಿ ನಾವು ನಮ್ಮ ಶ್ರೇಷ್ಠ ಮಹಾಯಾಜಕನ ಕುರಿತಾಗಿ ನೋಡುತ್ತೇವೆ. He has better resources than Moses. ಆತನು ಮೋಶೆಗಿರುವುದಕ್ಕಿಂತ ಉತ್ತಮವಾದಂತ ಸಂಪನ್ಮೂಲಗಳನ್ನು ಹೊಂದಿದ್ದಾನೆ. Knowing that we have a great high priest, we should hold fast to our confession. ನಮಗೆ ಶ್ರೇಷ್ಠ ಮಹಾಯಾಜಕನು ಇದ್ದಾನೆ ಎಂಬ ವಿಷಯವನ್ನ ತಿಳಿದವರಾದುದರಿಂದ ನಾವು ಮಾಡುವ ಪ್ರತಿಜ್ಞೆಗೆ ದೃಢವಾಗಿ ಹಿಡಿದುಕೊಂಡಿರುವವರಾಗಿರಬೇಕು. Here Jesus Christ is called a great high priest. ಇಲ್ಲಿ ಯೇಸು ಕ್ರಿಸ್ತನನ್ನ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಕರೆಯಲಾಗಿದೆ. Sometimes we are afraid to go to people who are so great. ನಾವು ಅನೇಕ ಸಂದರ್ಭಗಳಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಎನ್ನಿಸಿಕೊಂಡ ವ್ಯಕ್ತಿಗಳ ಬಳಿಗೆ ಹೋಗುವುದಕ್ಕೆ ಭಯಪಡುತ್ತೇವೆ. But to go to our great high priest, we don't need to fear. ಆದರೆ ನಮ್ಮ ಶ್ರೇಷ್ಠ ಮಹಾಯಾಜಕನ ಬಳಿಗೆ ಹೋಗಲಿಕ್ಕೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. That's because of his humanity. He fully understands our struggles and our weakness. ಯಾಕಂದರೆ ಆತನು ನಮ್ಮ ಪರಿಪೂರ್ಣ ಮನುಷ್ಯತ್ವದಿಂದ ತಾನು ಮಾನವನಾಗಿದ್ದ ಕಾರಣ ನಮ್ಮ ಬಲಹೀನತೆಯನ್ನ ನಾವು ಅನುಭವಿಸುವಂತಹ ಸಂಕಟಗಳನ್ನ ಬಲ್ಲವನಾಗಿದ್ದಾನೆ. Then it concludes with an exhortation to come draw near to him. ಆದ್ದರಿಂದ ಆತನ ಬಳಿಗೆ ಬನ್ನಿರಿ, ಆತನ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಹೇಳಿ ಈ ಒಂದು ಅಧ್ಯಾಯವನ್ನ ಮುಗಿಸುತ್ತಾನೆ. So his greatness should not alienate us, but it should bring us closer to him. ಆತನ ಶ್ರೇಷ್ಠತೆಯು ಆತನಿಂದ ನಮ್ಮನ್ನ ದೂರಕ್ಕೆ ತೆಗೆದುಕೊಂಡು ಹೋಗಬಾರದು, ಬದಲಾಗಿ ಆತನ ಬಳಿಗೆ ನಮ್ಮನ್ನ ಎಳೆಯಬೇಕು. Now let's look at a few truths from verse 14. ನಾವು 14ನೇ ವಚನದಿಂದ ಕೆಲವು ಸತ್ಯಗಳನ್ನು ನೋಡಿಕೊಳ್ಳೋಣ. We look at the dignity of our great high priest. ನಮ್ಮ ಶ್ರೇಷ್ಠ ಮಹಾಯಾಜಕನ ಆ ಒಂದು ಗೌರವವನ್ನ ನಾವು ಅಲ್ಲಿ ನೋಡುತ್ತೇವೆ. The title he has, a great high priest. ಆತನಿಗಿರುವಂತಹ ಬಿರುದು ಶ್ರೇಷ್ಠ ಮಹಾಯಾಜಕನು. This is never used in connection with Aaron. ಈ ಒಂದು ಮಾತು ಶ್ರೇಷ್ಠ ಮಹಾಯಾಜಕನೆಂಬಂತಹ ಮಾತು ಆರೋನನ ವಿಷಯದಲ್ಲಾಗಲಿ ಉಪಯೋಗಿಸಲಿಲ್ಲ. It was never used. ಆರೋನನ ವಿಷಯದಲ್ಲಾಗಲಿ ಉಪಯೋಗಿಸಲ್ಪಟ್ಟಿಲ್ಲ. Israel had many high priests. ಇಸ್ರಾಯೇಲರಿಗೆ ಅನೇಕ ಮಹಾಯಾಜಕರಿದ್ದರು.
during the time of Jesus Christ in this world, there were wicked high priests. ಯೇಸು ಕ್ರಿಸ್ತನು ಭೂಲೋಕದ ಮೇಲೆ ಇದ್ದಾಗ ಅನೇಕ ದುಷ್ಟ ಮಹಾಯಾಜಕರುಗಳು ಭೂಲೋಕದ ಮೇಲೆ ಇದ್ದರು. He called them whitewashed sepulchre. ಯೇಸು ಕ್ರಿಸ್ತನು ಅವರನ್ನ ಸುಣ್ಣ ಬಳಿದಂತಹ ಸಮಾಧಿಗಳು ಎಂಬುದಾಗಿ ಕರೆದನು. In Acts 23:3, we even read Paul telling the high priest when he commanded to strike Paul, he said, "You are whitewashed sepulchre." ಅಲ್ಲಿ ಅಪೊಸ್ತಲರ ಕೃತ್ಯ 23ನೇ ಅಧ್ಯಾಯ 3ನೇ ವಚನದಲ್ಲಿ ಒಬ್ಬ ಮಹಾಯಾಜಕನು ಪೌಲನಿಗೆ ಏಟನ್ನು ಹಾಕಬೇಕು ಎಂಬುದಾಗಿ ಆಜ್ಞೆ ಮಾಡುವಾಗ ಪೌಲನು ಆ ಮಹಾಯಾಜಕನಿಗೆ ನೀನು ಸುಣ್ಣ ಬಳಿದಂತಹ ಸಮಾಧಿ ಎಂಬುದಾಗಿ ಆತನನ್ನ ಕರೆಯುತ್ತಾನೆ. So Israel had many high priests. ಇಸ್ರಾಯೇಲರಿಗೆ ಅನೇಕ ಮಹಾಯಾಜಕರಿದ್ದರು. But there was never a great high priest. ಆದರೆ ಅವರಲ್ಲಿ ಎಂದಿಗೂ ಶ್ರೇಷ್ಠ ಮಹಾಯಾಜಕನೇ ಇರಲಿಲ್ಲ. Look at Luke 7:16. ನಾವು ಲೂಕ 7ನೇ ಅಧ್ಯಾಯ 16ನೇ ವಚನಕ್ಕೆ ತಿರುಗಿಸೋಣ. ಲೂಕ 7ನೇ ಅಧ್ಯಾಯ 16ನೇ ವಚನ. ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. Okay, never another high priest was called the great high priest. ಎಂದಿಗೂ ಕೂಡ ಇನ್ನೊಬ್ಬ ಮಹಾಯಾಜಕನನ್ನ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಎಲ್ಲೂ ಕರೆದಿಲ್ಲ. Israel had many prophets, but no one was called a great prophet. ಇಸ್ರಾಯೇಲರಲ್ಲಿ ಅನೇಕ ಪ್ರವಾದಿಗಳಿದ್ದರೂ ಕೂಡ ಯಾರನ್ನೂ ಕೂಡ ಶ್ರೇಷ್ಠ ಮಹಾಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟಿಲ್ಲ. That is what we read in Luke 7:16. ಅದನ್ನೇ ನಾವು ಲೂಕ 7ನೇ ಅಧ್ಯಾಯ 16ನೇ ವಚನದಲ್ಲಿ ಈಗ ತಾನೇ ಓದಿಕೊಂಡೆವು. A great prophet has risen. ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ. Look at Matthew 5:35. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 35ನೇ ವಚನವನ್ನ ತಿರುಗಿಸೋಣ. Matthew 5:35. ಮತ್ತಾಯ 5ನೇ ಅಧ್ಯಾಯ 35ನೇ ವಚನ. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ದೊಡ್ಡ ಅರಸನು, a great king. ದೊಡ್ಡ ಅರಸನು. So a great high priest, a great prophet, a great king, these are the names exclusively for our Lord Jesus Christ. ಆದ್ದರಿಂದ ಶ್ರೇಷ್ಠ ಮಹಾಯಾಜಕನು, ಶ್ರೇಷ್ಠ ಪ್ರವಾದಿಯು, ಶ್ರೇಷ್ಠ ಅರಸನು, ಇದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿರುವಂತಹ ಬಿರುದುಗಳು. So first of all we see his title, a great high priest. ನಾವು ಮೊದಲನೇದಾಗಿ ಆತನ ಶ್ರೇಷ್ಠ ಮಹಾಯಾಜಕನು ಎಂಬಂತ ಬಿರುದನ್ನು ನೋಡಿಕೊಳ್ಳೋಣ. Secondly, we see his abode, where he is. We read, he passed through the heavens. ಎರಡನೇದಾಗಿ ಆತನು ಎಲ್ಲಿ ವಾಸವಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಪರಲೋಕದಿಂದ ಇಳಿದು ಬಂದನು ಅಥವಾ ಪರಲೋಕದಲ್ಲಿ ವಾಸವಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. Read verse 14. ಆಕಾಶ ಮಂಡಲವನ್ನು ದಾಟಿ ಹೋದ. We have a great high priest. Read that verse. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು. Yeah, he passed through the heavens. ಆತನು ಆಕಾಶ ಮಂಡಲಗಳನ್ನ ದಾಟಿ ಹೋದನು. If you look at the Old Testament high priest, once a year he could go to the holiest of holy. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಇದ್ದಂತಹ ಮಹಾಯಾಜಕನು ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೆ ಒಂದು ಬಾರಿ ಹೋಗಬಹುದಿತ್ತು. But our Lord, the great high priest, has passed through the heavens. ಆದರೆ ನಮ್ಮ ಕರ್ತನು ಆತನು ಶ್ರೇಷ್ಠ ಮಹಾಯಾಜಕನಾಗಿ ಆಕಾಶ ಮಂಡಲಗಳನ್ನು ದಾಟಿ ಹೋಗಿದ್ದಾನೆ. That talks about his ascension and glorification at the right hand of the Majesty. ಇದು ಆತನ ಪರಲೋಕ ಆರೋಹಣ ಮತ್ತು ತಂದೆಯ ಬಲಪಾರ್ಶ್ವದಲ್ಲಿ ಆತನು ಮಹಿಮೆಯಿಂದ ಕೂತಿಕೊಂಡಿರುವ ಪದವಿಯ ಕುರಿತಾಗಿ ಮಾತನಾಡುತ್ತದೆ. Thirdly, we look at his name, Jesus. ಮೂರನೇದಾಗಿ ನಾವು ಆತನಿಗಿರುವಂತಹ ಹೆಸರನ್ನು ನಾವು ನೋಡುತ್ತೇವೆ, ಯೇಸು. There's no sweeter name than the name Jesus. ಯೇಸು ಎಂಬಂತ ಹೆಸರಿಗಿಂತ ಮಧುರವಾದ ಬೇರೆ ಯಾವ ಹೆಸರು ಇಲ್ಲ.
It is the human name of our Savior. ಮನುಷ್ಯನಾಗಿ ನಮ್ಮ ಕರ್ತನಾದಂತೆಯೇ ನಮ್ಮ ರಕ್ಷಕನಿಗೆ ಕೊಡಲ್ಪಟ್ಟಂತಹ ಹೆಸರೇ ಯೇಸು. Remember when the angel came to Mary and Joseph, they said, "You will bear a son, you shall call his name Jesus." ಅದನಿಗೆ ಯೇಸು ಅಂತ ಹೆಸರಿಡಬೇಕು, ಯಾಕೆಂದರೆ ಅದನ್ನು ತನ್ನ ಜನರನ್ನು ತಮ್ಮ ಪಾಪಗಳಿಂದ ಬಿಡಿಸಿ ಕಾಯುವನು. That is a human name for our Lord Jesus Christ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂತಹ ಮಾನವನ ಹೆಸರೇ ಅದು ಯೇಸು ಎಂಬಂತದ್ದು. ಮರಿಯಳ ಬರಿಗೆ ದೇವದೂತರು ಬಂದಾಗ ಆಕೆಗೆ ಹೇಳಿದಂತ ಮಾತು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದ್ರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. So there is a Jesus in heaven. There's a man in heaven on your behalf and my behalf. ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ಯೇಸು ಇದ್ದಾನೆ. ಪರಲೋಕ ರಾಜ್ಯದಲ್ಲಿ ನನಗೆ ನಿಮಗೆ ಮಧ್ಯಸ್ಥನಾಗಿ ಒಬ್ಬ ಮನುಷ್ಯನಿದ್ದಾನೆ. That is the only hope that we have, because there is a man in heaven, Jesus. ಅದೇ ನಮಗಿರುವಂತಹ ಏಕೈಕ ನಿರೀಕ್ಷೆ ಏನೆಂದರೆ ಪರಲೋಕ ರಾಜ್ಯದಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಆತನೇ ಯೇಸು ಕ್ರಿಸ್ತನು. But then it says he is the Son of God. ಆದರೆ ನಂತರ ಅದು ಹೇಳ್ತದೆ ಆತನು ದೇವಕುಮಾರನು ಎಂಬುದಾಗಿ. That talks about his deity, is divine, he is God. ಅದು ಆತನ ದೈವತ್ವದ ಕುರಿತಾಗಿ, ಆತನು ದೇವರೇ ಆಗಿದ್ದಾನೆ ಎಂಬುದರ ಕುರಿತಾಗಿ ಮಾತಾಡುತ್ತದೆ. He is equal with the Father. ಆತನು ತಂದೆಗೆ ಸರಿ ಸಮಾನನಾಗಿದ್ದಾನೆ. So our priest, this great high priest, is both a man, at the same time he is God. ನಮ್ಮ ಈ ಶ್ರೇಷ್ಠ ಮಹಾಯಾಜಕನು ಆತನು ಮಾನವನಾಗಿದ್ದಾನೆ, ಅದೇ ಸಂದರ್ಭದಲ್ಲಿ ದೇವರು ಸಹ ಆಗಿದ್ದಾನೆ. No wonder he is called a great high priest. ಆತನನ್ನ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಕರೆದಿರುವುದರಲ್ಲಿ ಅತಿಶಯೋಕ್ತಿಯಾಗಲಿ ಆಶ್ಚರ್ಯವಾಗಲಿ ಇಲ್ಲ. See, his humanity qualifies him from our viewpoint. ಆತನ ಮಾನವತ್ವವು, ಮನುಷ್ಯತ್ವವು ನಮ್ಮ ದೃಷ್ಟಿಕೋನದಿಂದ ಆತನನ್ನ ಯೋಗ್ಯನನ್ನಾಗಿ ಮಾಡುತ್ತದೆ. His deity make him qualified from God's point of view. ಮತ್ತು ದೇವರ ದೃಷ್ಟಿಯಲ್ಲಿ ಆತನ ದೈವತ್ವವು ಆತನನ್ನ ಯೋಗ್ಯನನ್ನಾಗಿ ಮಾಡುತ್ತದೆ. So it is an amazing thing. We have a God man in heaven representing us. ಇದು ಒಂದು ಅದ್ಭುತವಾದಂತ ಸಂಗತಿ ಏನಂದ್ರೆ ಪರಲೋಕ ರಾಜ್ಯದಲ್ಲಿ ದೇವ ಮನುಷ್ಯನಾದಂತಹ ಒಬ್ಬ ವ್ಯಕ್ತಿಯು ನಮಗೆ ಪ್ರತಿನಿಧಿಯಾಗಿ ಇದ್ದಾನೆ. Then here we read, therefore let us hold fast our confession, verse 14. 14ನೇ ವಚನದಲ್ಲಿ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಎಂಬುದಾಗಿ ಹೇಳುತ್ತದೆ. What does it mean? Hold on to the confession. What does it mean? ನಾವು ನಮಗಿರುವಂತಹ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಅಂದರೆ ಅರ್ಥವೇನು? The confession means the doctrines, the teachings about him. ಪ್ರತಿಜ್ಞೆ ಎಂಬುದಾಗಿ ಹೇಳುವಾಗ ಆತನ ಕುರಿತಾದಂತಹ ಬೋಧನೆಗಳೇ ಆಗಿವೆ. His deity, ಆತನ ದೈವತ್ವ, his humanity, ಆತನ ಮನುಷ್ಯತ್ವ, his atoning sacrifice, ಆತನ ಪಾಪ ಪ್ರಾಯಶ್ಚಿತ್ತದ ಒಂದು ಯಜ್ಞ, his resurrection, his intercession for us, ಆತನ ಪುನರುತ್ಥಾನ, ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂತದ್ದು, his coming back, ಆತನ ತಿರುಗೊಮ್ಮೆ ಬರೋಣ, his 1000-year reign, ಆತನ 1000 ವರ್ಷದ ಆಳ್ವಿಕೆ. All these are the truths that we should hold on to. Don't compromise for these truths. ಈ ಎಲ್ಲಾ ಸತ್ಯಾಂಶಗಳಿಗೆ ನಾವು ಹಿಡಿದುಕೊಂಡಿರಬೇಕು, ಅವುಗಳ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬಾರದು. These are truth that is deposited in our hand. ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿರುವಂತಹ ಸತ್ಯವಾದಂತಹ ಸತ್ಯ ಮಾತುಗಳೇ ಇವಾಗಿವೆ. This is doctrines we should hold on to. ಇದೇ ನಾವು ಹಿಡಿದುಕೊಂಡಿರಬೇಕಾದಂತಹ ಬೋಧನೆಗಳಾಗಿವೆ. Today many people don't like doctrines, they like only love. ಈ ದಿನ ಅನೇಕ ಜನರಿಗೆ ಬೋಧನೆಯಾಗಲಿ ಸಿದ್ಧಾಂತಗಳಾಗಲಿ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರುವುದೊಂದೇ ಪ್ರೀತಿ. They just want to please everybody. They don't want to hear sound doctrine. ಅವರು ಕೇವಲ ಎಲ್ಲರನ್ನ ಮೆಚ್ಚಿಸಬೇಕು, ಅವರು ಸ್ವಸ್ಥ ಬೋಧನೆಯನ್ನ ಕೇಳುವುದೇ ಇಲ್ಲ. Such people are popular in the assemblies. ಅಂತಹ ಜನರನ್ನು ನಾವು ನೋಡುವಾಗ ಸಭೆಗಳಲ್ಲಿ ಅವರೇ ಜನಪ್ರಿಯರು. But if you tell the doctrines, it is not liked by many. ಆದರೆ ನೀವು ಬೋಧನೆಯನ್ನ, ಸತ್ಯಾಂಶವನ್ನ ಬೋಧಿಸುವಾಗ ಎಷ್ಟೋ ಜನ ಇಷ್ಟಪಡುವುದಿಲ್ಲ. So the writer to Hebrews says, you hold on to the confession, the doctrines about the blessed Lord Jesus Christ.
ಆದ್ದರಿಂದ ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಬರಹಗಾರನು ಯೇಸು ಕ್ರಿಸ್ತನ ಕುರಿತಾದಂತಹ ಬೋಧನೆಗಳನ್ನ ನೀವು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಅಥವಾ ಹಿಡಿದುಕೊಳ್ಳೋಣ ಎಂಬುದಾಗಿ ಹೇಳುತ್ತಾನೆ. That hold on is more like a sailor's term, where your ship is brought to the harbor. You have to make sure that that ship is well tied and grounded there. ಬಿಡದೆ ಹಿಡಿದಿರೋಣ ಎಂಬಂತಹ ಈ ಒಂದು ಮಾತು ಅದು ನಾವಿಕರ ಒಂದು ಭಾಷೆಯಾಗಿದೆ. ಅವರು ಒಂದು ಹಡಗನ್ನ ಆ ಬಂದರಿಗೆ ತರುವಾಗ ಆ ಹಡಗು ಅಳ್ಳಾಡದ ಹಾಗೆ ಅದನ್ನ ಒಂದು ಆಂಕರ್ ಹಾಕಿ ನಿಲ್ಲಿಸುತ್ತಾರೆ. Be sure that you are securely docked to the Salvation Harbor. ನೀವು ಭದ್ರವಾಗಿ ಆ ರಕ್ಷಣೆ ಎಂಬಂತಹ ಬಂದರಿಗೆ ನಿಮ್ಮನ್ನ ನೀವು ಭದ್ರವಾಗಿ ಹಿಡಿದಿದ್ದೀರಿ ಎಂಬುದನ್ನ ಸ್ಪಷ್ಟಪಡಿಸಿಕೊಳ್ಳಿರಿ. Now we can go on and explain more about these verses, but time is not allowing. Verse 14, who is our Lord Jesus Christ? ನಾವು ಈ ಒಂದು ವಚನದ ಕುರಿತಾಗಿ ಮಾತಾಡಿಕೊಂಡೇ ಹೋಗಬಹುದು, ಆದರೆ ನಮಗೆ ಸಮಯ ಸಾಲುವುದಿಲ್ಲ. ಆದರೆ ಈ 14ನೇ ವಚನವು ಹೇಳುತ್ತದೆ ನಮ್ಮ ಕರ್ತನು ಯಾರಾಗಿದ್ದಾನೆ ಎಂಬುದಾಗಿ. Now let's read verse 15. ನಾವು 15ನೇ ವಚನವನ್ನು ಈಗ ಓದಿಕೊಳ್ಳೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. Now not only talking about his greatness as a great high priest, his capacity to sympathize with our human experience. ಆತನ ಕುರಿತಾಗಿ ಕೇವಲ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ಇಲ್ಲಿ ಮಾತನಾಡುತ್ತಿಲ್ಲ, ಬದಲಾಗಿ ಆತನು ಮಾನವನಾಗಿ ನಮ್ಮ ಬಗ್ಗೆ ಅನುತಾಪ ಉಳ್ಳವನು ಎಂಬುದಾಗಿ ಹೇಳುತ್ತಾ ಇದೆ. He had a human nature. ಆತನಿಗೆ ಮಾನವ ಸ್ವಭಾವವಿತ್ತು. He hungered, he thirsted, he was weary, he had pain, he had loneliness, he was rejected, he suffered, and even he died. So he has all human experiences. ಆತನಿಗೆ ಹಸಿವಾಯಿತು, ಆತನಿಗೆ ಬಾಯಾರಿಕೆ ಆಯಿತು, ಆತನು ಬಳಲಿದನು, ಆತನು ನಿದ್ದೆ ಮಾಡಿದನು, ಆತನಿಗೆ ನೋವಾಯಿತು, ಆತನು ಮರಣವನ್ನ ಅನುಭವಿಸಿದನು. ಈ ಎಲ್ಲಾ ಗುಣಲಕ್ಷಣಗಳಿಂದ ಆತನು ಮಾನವರ ಎಲ್ಲಾ ಕಷ್ಟಗಳನ್ನ ಅನುಭವಿಸಿದ್ದಾನೆ. You and I can never tell to God, Jesus Christ, you don't understand what I'm going through. You can never say that to our Lord. ನಾವು ಎಂದಿಗೂ ನಮ್ಮ ದೇವರಿಗೆ, ನಮ್ಮ ಕರ್ತನಿಗೆ, ಯೇಸು ಕ್ರಿಸ್ತನೇ ನಾನು ಎಂತಹ ಕಷ್ಟದಲ್ಲಿದ್ದೇನೆ ಎಂಬುದಾಗಿ ನಿನಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನೀನು ಹಾದು ಹೋದದ್ದನ್ನೆಲ್ಲ ಆತನು ಹಾದು ಹೋಗಿದ್ದಾನೆ. He sympathizes means he's a fellow feeler. He feels our infirmities. ಆತನು ನಮ್ಮ ಕುರಿತಾಗಿ ಅನುತಾಪ ಉಳ್ಳವನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ನಮ್ಮ ಕಷ್ಟಗಳನ್ನ ಆತನೂ ಕೂಡ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಅದನ್ನ ಅನುಭವಿಸುತ್ತಾನೆ. One of the beautiful statement in the gospel that our Lord, when he saw the sufferings of people, he was moved with compassion. ಸುವಾರ್ತೆಯ ಪುಸ್ತಕಗಳಲ್ಲಿರುವಂತಹ ಒಂದು ಅದ್ಭುತವಾದಂತಹ ಮಾತು ಯಾವುದೆಂದರೆ, ಕಷ್ಟದಲ್ಲಿರುವಂತಹ ಜನರನ್ನ ನೋಡುವಾಗ ನಮ್ಮ ಕರ್ತನು ಆತನು ಕರುಣೆಯಿಂದ ಅನುಕಂಪದಿಂದ ಮರುಗಿದನು. But then he says he was yet without sin. ಆದರೆ ಮುಂದಕ್ಕೆ ನಾವು ನೋಡುವಾಗ ಆತನು ಪಾಪ ಇಲ್ಲದವನು ಎಂಬುದಾಗಿ ಹೇಳುತ್ತದೆ, ಪಾಪ ಮಾಡಲಿಲ್ಲ ಎಂಬುದಾಗಿ. He can sympathize with our weakness, but he cannot sympathize with our wrongdoing, our sins. ಆತನು ನಮ್ಮ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಅನುತಾಪ ಉಳ್ಳವನಾಗಿರುತ್ತಾನೆ, ಅನುತಾಪ ಪಡುತ್ತಾನೆ. ಆದರೆ ನಮ್ಮ ಪಾಪಗಳ ವಿಷಯದಲ್ಲಿ ಆತನು ಅನುತಾಪ ಪಡುವುದಿಲ್ಲ, ಅನುಕಂಪ ಪಡುವುದಿಲ್ಲ. He was tempted in every area like a human, but yet without sin. ಆತನು ಮಾನವನು ಅನುಭವಿಸಬಹುದಾದಂತಹ ಎಲ್ಲ ಕ್ಷೇತ್ರಗಳಲ್ಲಿಯೂ ಶೋಧನೆಯನ್ನು ಅನುಭವಿಸಿದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. See, only when you go through others' experience, when you are in their shoe, you really understand. Many of us don't understand the sufferings of other people. ನಾವು ಇತರರ ಕಷ್ಟಗಳನ್ನ ದಾಟಿ ಹೋಗುವಾಗ ಮಾತ್ರ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅನೇಕರು ನಾವು ಆ ಕಷ್ಟಗಳನ್ನ ಅನುಭವಿಸದೇ ಇರುವುದರಿಂದ ಅನೇಕ ಸಂದರ್ಭಗಳಲ್ಲಿ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. We have a life of comfort. We seldom understand the suffering and pain of others. ನಮಗೆ ಆರಾಮದ ಜೀವನವಿದೆ, ಆದ್ದರಿಂದ ನಾವು ಇತರರ ಕಷ್ಟ ಮತ್ತು ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. Our Lord was called man of sorrows, dukkida manushano. That was one of his title.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದ್ದಂತಹ ಬಿರುದು ದುಃಖಿತ ಮನುಷ್ಯನು. And here we read that he can sympathize with our weakness, but he had no sin. ಇಲ್ಲಿ ಆತನು ನಮ್ಮ ನಿರ್ಬಲಾವಸ್ಥೆಯ ಕುರಿತಾಗಿ ಅನುತಾಪವಿಲ್ಲದವನಲ್ಲ ಎಂಬುದಾಗಿ ಹೇಳುತ್ತದೆ, ಆದರೆ ಆತನಲ್ಲಿ ಪಾಪ ಮಾತ್ರ ಇರಲಿಲ್ಲ ಎಂಬುದಾಗಿ ಮುಂದೆ ನೋಡುತ್ತೇವೆ. He was tempted in all areas like man. ಆತನು ಎಲ್ಲಾ ಕ್ಷೇತ್ರದಲ್ಲಿಯೂ ಮಾನವನ ರೀತಿಯಲ್ಲಿ ಶೋಧನೆಯನ್ನು ಅನುಭವಿಸಿದನು. There are some people in Bangalore who teach us that Jesus could have sinned. They don't say he sinned, but they say he could have sinned. There are some preachers like that. ಬೆಂಗಳೂರಿನಲ್ಲಿ ಕೆಲವರು ಬೋಧಕರುಂಟು, ಅವರು ಈ ರೀತಿ ಬೋಧಿಸುತ್ತಾರೆ, ಯೇಸು ಕ್ರಿಸ್ತನಿಗೆ ಪಾಪ ಮಾಡುವಂತ ಅವಕಾಶವಿತ್ತು, ಮಾಡುವ ಸಾಮರ್ಥ್ಯವಿತ್ತು ಎಂಬುದಾಗಿ ಬೋಧಿಸುತ್ತಾರೆ. Otherwise, why was he tempted? ಇಲ್ಲದೆ ಹೋದರೆ ಯಾಕೆ ಆತನು ಶೋಧನೆಯನ್ನ ಅನುಭವಿಸಬೇಕಾಗಿತ್ತು? Now, it is very important to understand, if he could have sinned, he couldn't have been our savior. ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ, ಆತನು ಒಂದು ವೇಳೆ ಪಾಪ ಮಾಡುವ ಸಾಮರ್ಥ್ಯ ಉಳ್ಳವನಾಗಿದ್ದರೆ ನಮ್ಮ ರಕ್ಷಕನಾಗಲಿಕ್ಕೆ ಆತನಿಗೆ ಅರ್ಹತೆ ಇರುತ್ತಿರಲಿಲ್ಲ. Had he sinned, ಒಂದು ವೇಳೆ ಆತನು ಪಾಪ ಮಾಡಿದರೆ, he would have needed a savior for himself. ಒಂದು ವೇಳೆ ಆತನು ಪಾಪ ಮಾಡಿದ್ದರೆ ಆತನಿಗೂ ಕೂಡ ಒಬ್ಬ ರಕ್ಷಕನ ಅವಶ್ಯಕತೆ ಇರುತ್ತಿತ್ತು. It was impossible for him to sin either as God or as man. ಆತನಿಗೆ ಪಾಪ ಮಾಡುವುದು ಅದು ಅಸಾಧ್ಯವಾಗಿತ್ತು. ಮಾನವನಾಗಿ ಆಗಲಿ ತನ್ನ ದೈವಿಕ ಒಂದು ಶಕ್ತಿಯಿಂದಾಗಲಿ ಪಾಪ ಮಾಡುವಂತ ಯಾವ ಸಾಧ್ಯತೆಯೂ ಆತನಿಗೆ ಇರಲೇ ಇಲ್ಲ. Now, when we say as a human he could have sinned, we are failing in understanding a truth. ನಾವು ಮಾನವನಾಗಿ ಆತನನ್ನು ಪಾಪ ಮಾಡಬಹುದಿತ್ತು ಎಂಬುದಾಗಿ ಹೇಳುವಾಗ ಆ ಒಂದು ವಿಷಯದಲ್ಲಿ ನಾವು ಸತ್ಯದ ವಿಷಯದಲ್ಲಿ ಆತನನ್ನು ನಾವು ಸೋಲಿಸುತ್ತಿದ್ದೇವೆ. ನಾವು ತಪ್ಪಾಗಿ ತಿಳಿದು. See, actually a perfect man should not sin. ನಿಜವಾಗಿ ಹೇಳಬೇಕಾದರೆ ಒಬ್ಬ ಪರಿಪೂರ್ಣ ಮನುಷ್ಯನು ಆತನು ಪಾಪ ಮಾಡಬಾರದು. See, when God created man, he had no sin in him. ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಆತನಲ್ಲಿ ಪಾಪವಿರಲಿಲ್ಲ. Sin is an intruder. It entered into his life. Originally he was without sin. ಪಾಪವು ಅದು ಅತಿಕ್ರಮ ಮಾಡಿದಂತ ವ್ಯಕ್ತಿಯಾಗಿತ್ತು, ಅದು ಅತಿಕ್ರಮಿಸಿ ಆತನ ಜೀವಿತಕ್ಕೆ ಪ್ರವೇಶಿಸಿತು ಪಾಪ. So there was a time Adam was without sin. ಆದಾಮನು ಪಾಪವಿಲ್ಲದೆ ಇದ್ದಂತಹ ಒಂದು ದಿನವಿತ್ತು. So when we say humanity means sinful, it's not true. Sin intruded into man's life. ಮಾನವನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಪಾಪವೇ ಎಂಬುದಾಗಿ ಹೇಳುವಾಗ ಅದು ಸತ್ಯವಲ್ಲ. ಯಾಕಂದರೆ ಪಾಪವು ಮಾನವನ ಜೀವಿತವನ್ನ ಅತಿಕ್ರಮಿಸಿ ಪ್ರವೇಶಿಸಿತು. But Jesus Christ is a perfect man. ಆದರೆ ಯೇಸು ಕ್ರಿಸ್ತನು ಆತನು ಪರಿಪೂರ್ಣ ವ್ಯಕ್ತಿಯಾಗಿದ್ದನು, ಮನುಷ್ಯನ. He is a man that a man is supposed to be like. ಆತನು ಮಾನವನು ಹೇಗಿರಬೇಕಿತ್ತು ಎಂಬುದಾಗಿ ತೋರಿಸಲ್ಪಡುವಂತಹ ಮಾದರಿಯ ವ್ಯಕ್ತಿಯೇ ಆಗಿದ್ದಾನೆ. So he was tempted to prove that he couldn't sin, not to prove that he could have sinned. ಆತನು ಶೋಧಿಸಲ್ಪಟ್ಟ ಕಾರಣವೇನೆಂದರೆ ಆತನಿಗೆ ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಿರೂಪಿಸಲಿಕ್ಕಾಗಿ, ಬದಲಾಗಿ ಆತನಿಗೆ ಪಾಪ ಮಾಡುವ ಸಾಧ್ಯತೆ ಇತ್ತು ಎಂಬುದನ್ನು ನಿರೂಪಿಸುವುದಕ್ಕಾಗಿ ಅಲ್ಲ. It is not a tree that is fallen, but a tree that is standing, that faces the force of a horrible hurricane or birigali. It is the tree that stands, that faces the force of a hurricane. ಒಂದು ಬಿದ್ದು ಹೋದಂತಹ ಮರವಲ್ಲ, ಬದಲಾಗಿ ನೆಟ್ಟಗೆ ಭದ್ರವಾಗಿ ನಿಂತಿರುವಂತಹ ಮರವು ಮಾತ್ರ ಆ ಒಂದು ಬಿರುಗಾಳಿಯ, ಆ ಚಂಡಮಾರುತದ ಆ ಗಾಳಿಯನ್ನ ಅಥವಾ ಒತ್ತಡವನ್ನ ತಾಳಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. It is the tree that stands, that faces the horrible force of a hurricane. ನಿಂತಿರುವ ಮರಕ್ಕೆ ಅದು ಬಿರುಗಾಳಿಯ ಆ ಒಡೆತ ಬೀಳುತ್ತದೆ. Not a fallen tree. ಬಿದ್ದು ಹೋದ ಮರಕ್ಕಲ್ಲ. So Jesus Christ sympathizes with our weakness, but he cannot sympathize with our sin. ಯೇಸು ಕ್ರಿಸ್ತನು ನಮ್ಮ ನಿರ್ಬಲಾವಸ್ಥೆಯಲ್ಲಿ ಅನುತಾಪ ಪಡುತ್ತಾನೆ, ಆದರೆ ನಮ್ಮ ಪಾಪಗಳ ಕುರಿತಾಗಿ ಆತನು ಅನುತಾಪ ಪಡುವುದಿಲ್ಲ. Now let's read verse 16. ನಾವು 16ನೇ ವಚನವನ್ನು ಈಗ ಓದಿಕೊಳ್ಳೋಣ.
ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Here we read about the sufficiency of this great high priest. ಇಲ್ಲಿ ನಾವು ಈ ಶ್ರೇಷ್ಠ ಮಹಾಯಾಜಕನ ಪರಿಪೂರ್ಣತೆ ಅಥವಾ ಸಾಕಾಗುವಿಕೆಯನ್ನು ನಾವು ನೋಡುತ್ತೇವೆ. First, he is available for us. ಮೊದಲನೇದಾಗಿ ಆತನು ನಮಗಾಗಿ ಸಿಕ್ಕುವ ಆತನಾಗಿದ್ದಾನೆ. It says, come boldly. ಆದ್ದರಿಂದ ನಾವು ಧೈರ್ಯದಿಂದ ಆತನ ಬಳಿಗೆ ಬರೋಣ. For when we say in English boldly, there is a possibility of pride coming into it, but the better word is come confidently. ಇಂಗ್ಲಿಷ್ ಭಾಷೆಯಲ್ಲಿ ಬೋಲ್ಡ್ಲಿ ಅಥವಾ ಧೈರ್ಯದಿಂದ ಬನ್ನಿರಿ ಎಂಬುದಾಗಿ ಹೇಳುವಾಗ ಅಲ್ಲಿ ಹೆಮ್ಮೆ ಎಂಬಂತ ವಿಷಯಕ್ಕೆ ಅವಕಾಶ ಉಂಟು. ಆದ್ದರಿಂದ ಇನ್ನೂ ಉತ್ತಮವಾದಂತಹ ಒಂದು ಮಾತು ಯಾವುದಂದರೆ ಆತ್ಮಸ್ಥೈರ್ಯದಿಂದ ಆತನ ಬಳಿಗೆ ಬನ್ನಿರಿ. Come confidently because we have someone who understands us in glory. ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಆತನ ಬಳಿಗೆ ಬರ್ರಿ, ಯಾಕಂದ್ರೆ ನಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಒಬ್ಬ ವ್ಯಕ್ತಿಯು ಆತನ ಮಹಿಮೆಯಲ್ಲಿ ಇದ್ದಾನೆ. And so it says come confidently. ಆದ್ದರಿಂದಲೇ ಅದು ಧೈರ್ಯದಿಂದ ಬನ್ನಿರಿ ಎಂಬುದಾಗಿ ಹೇಳುತ್ತದೆ. Come to the throne of grace. ಆತನ ಕೃಪಾಸನದ ಮುಂದೆ ಬನ್ನಿರಿ. You know, this is the most busiest place in the whole universe. Which place? The throne of grace is the busiest place in all of the universe. ಪ್ರಪಂಚದಲ್ಲಿರುವಂತಹ ಅತ್ಯಂತ ಬ್ಯುಸಿಯಾದಂತಹ ಸ್ಥಳ ಯಾವುದೆಂದರೆ ಅದೇ ಕೃಪಾಸನ. Prayers are ascending to that place day and night around the world from millions of believers, the throne of grace. ಯಾಕಂದರೆ ಈ ಕೃಪಾಸನದ ಬಳಿಗೆ ದಿನಾಲು ಪ್ರಪಂಚದಿಂದ ಎಲ್ಲಾ ಕಡೆಗಳಿಂದಲೂ ಲಕ್ಷಾಂತರ ಪ್ರಾರ್ಥನಾ ಮನವಿಗಳು ಅದು ಏರಿ ಬರುತ್ತವೆ ಕೃಪಾಸನದ ಬಳಿಗೆ. And you and I as a child of God can go to that place anytime. ನಾನು ನೀವು ದೇವರ ಮಗನಾಗಿ ಆ ಸ್ಥಳಕ್ಕೆ ಯಾವಾಗಲಾದರೂ ಹೋಗಬಹುದು. You can bring great matter or small matter into that throne. ನೀವು ಆ ಕೃಪಾಸನದ ಬಳಿಗೆ ಒಂದು ಚಿಕ್ಕ ವಿಷಯವನ್ನಾಗಲಿ ಒಂದು ದೊಡ್ಡ ಸಂಗತಿಯನ್ನಾಗಲಿ ತೆಗೆದುಕೊಂಡು ಬರಬಹುದು. Suppose if I go to Narendra Modi's office to see him, to bring a petition before him. ನಾನು ಒಂದು ವೇಳೆ ನರೇಂದ್ರ ಮೋದಿ ಅವರ ಕಚೇರಿಗೆ ಹೋಗಿ ಅವರ ಮುಂದೆ ಒಂದು ವಿಜ್ಞಾಪನೆಯನ್ನು ತೆಗೆದುಕೊಂಡು ಹೋಗುವುದಾದರೆ, now if I go and tell that my child need a pencil, what will he say? ನಾನು ಆತನ ಬಳಿಗೆ ಹೋಗಿ ನನ್ನ ಮಗನಿಗೆ ಒಂದು ಪೆನ್ಸಿಲ್ ಬೇಕಾಗಿದೆ ಎಂಬುದಾಗಿ ಹೇಳಿದರೆ ಆತನು ಏನು ಹೇಳುತ್ತಾನೆ? He will chase me out from there. Is that why you came to me? He will say. ಅವರು ಅಲ್ಲಿಂದ ನನ್ನನ್ನು ಓಡಿಸಿ ಬಿಡುತ್ತಾರೆ, ನನ್ನನ್ನು ನೋಡುವುದಕ್ಕೆ ನೀನು ಈ ಕಾರಣಕ್ಕಾಗಿ ಬಂದೆಯಾ ಎಂಬುದಾಗಿ. But when you come to the throne of grace, you can go to that God for even the smallest thing in your life or the biggest thing, doesn't matter. ಆದರೆ ನೀವು ದೇವರ ಬಳಿಗೆ ಕೃಪಾಸನದ ಮುಂದಕ್ಕೆ ಬರುವಾಗ ಯಾವ ಸಣ್ಣ ವಿಷಯಕ್ಕಾದರೂ ಸರಿ ದೊಡ್ಡ ವಿಷಯಕ್ಕಾದರೂ ಸರಿ ಆತನ ಬಳಿಗೆ ಬರಬಹುದು. James 1:5 says you go to him for wisdom. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವು ಹೇಳುತ್ತದೆ, 5ನೇ ವಚನವು ಯಾಕೋಬ 1ನೇ ಅಧ್ಯಾಯ 5ನೇ ವಚನ, ಜ್ಞಾನಕ್ಕಾಗಿ ಆತನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುತ್ತದೆ. ಜ್ಞಾನ ಕಡಿಮೆ ಇದ್ರೆ ದೇವರನ್ನು ಬೇಡಿಕೊಳ್ಳ್ರಿ. So we can go to God for wisdom. ಜ್ಞಾನ ಕಡಿಮೆ ಆಗಿದ್ದರೆ ಜ್ಞಾನವನ್ನ ಕೇಳಿಕೊಳ್ಳಲಿಕ್ಕೆ ದೇವರ ಬಳಿಗೆ ಹೋಗಬಹುದು. That is more not for passing the 10th and PU examination. Wisdom, it is wisdom to have the right attitude in suffering. ಆ ಒಂದು ಜ್ಞಾನ ಎಂಬುದಾಗಿ ಹೇಳುವಾಗ 10ನೇ ತರಗತಿಯನ್ನ ಅಥವಾ 11ನೇ ತರಗತಿಯನ್ನ ಪಾಸ್ ಮಾಡ್ಲಿಕ್ಕಾಗಿ ಬೇಕಾದಂತ ಜ್ಞಾನವಲ್ಲ, ಬದಲಾಗಿ ಕಷ್ಟದ ಮಧ್ಯದಲ್ಲಿ ನಾನಾ ವಿಧವಾದ ಕಷ್ಟಗಳು ಅನುಭವಿಸುವಾಗ ಸಂತೋಷವನ್ನೆನ್ರಿ. ಸೊ you need wisdom to know how to handle in times of persecution and tribulation and difficulties and trials. That wisdom you can go to him. ಯಾವ ಜ್ಞಾನದ ಕುರಿತಾಗಿ ಅಲ್ಲಿ ಮಾತನಾಡುತ್ತಿದೆ ಎಂದರೆ, ಕಷ್ಟಗಳ ಸಂಕಟಗಳ ಮಧ್ಯದಲ್ಲಿ ಆ ಕಷ್ಟಗಳನ್ನ ದಾಟಿ ಹೋಗುವುದು ಹೇಗೆ, ತಾಳಿಕೊಳ್ಳುವುದು ಹೇಗೆ ಎಂಬಂತಹ ಜ್ಞಾನವನ್ನ ಹೊಂದಿಕೊಳ್ಳಲಿಕ್ಕಾಗಿ ಆತನ ಬಳಿಗೆ ಬರಬೇಕು. Another thing is about this throne of grace, you can go again and again there. He will not chide us telling, yesterday you came,
Why did you come again? You will never hear that. ಈ ಕೃಪಾಸನದ ಇನ್ನೊಂದು ಮಹತ್ವವೇನಾಗಿದೆ ಅಂದರೆ ನಾವು ಎಷ್ಟು ಸಾರಿ ಬೇಕಾದ್ರೂ ಅದರ ಬಳಿಗೆ ಹೋಗಬಹುದು. ನೀನು ನೆನ್ನೆ ತಾನೇ ಬಂದಿದ್ದೆ, ಮತ್ತೆ ಬಂದಿದ್ದೀಯಾ ಎಂಬುದಾಗಿ ಯಾರು ನಮ್ಮನ್ನು ಗದರಿಸುವುದಿಲ್ಲ. You will never hear a busy tone. The line is busy. Please call later, like you hear in your cell phones. ನೀವು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಕೇಳಿಸಿಕೊಳ್ಳುವ ಹಾಗೆ ಈ ಒಂದು ಲೈನ್ ವ್ಯಸ್ತವಾಗಿದೆ, ಬ್ಯುಸಿ ಆಗಿದೆ ಎಂಬಂತ ಮಾತು ನಿಮಗೆ ಅಲ್ಲಿ ಕೇಳಿಸುವುದಿಲ್ಲ. A child of God can go to the Father in heaven anytime for great or so. That is the value of the Krupasana, the throne of grace. ದೇವರ ಮಗನಾದಂತಹ ವ್ಯಕ್ತಿಯು ದೇವರ ಬಳಿಗೆ ಯಾವ ಸಂದರ್ಭದಲ್ಲಿ ಆದರೂ ಎಷ್ಟು ಸಾರಿ ಆದರೂ ಆತನ ಬಳಿಗೆ ಹೋಗಬಹುದು. ಇದೇ ಅದರ ಮಹತ್ವ. So he is available. ಆತನು ಸಿಗುವಾತನಾಗಿದ್ದಾನೆ. Secondly, he is helpful. ಆತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Help in time of need, in the nick of time, at the right time, the help is available. ನಮಗೆ ಸಹಾಯ ಬೇಕಾದಾಗ ಸರಿಯಾದ ಸಮಯದಲ್ಲಿ ಆತನು ಸಹಾಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Remember when Peter was drowning in the water, at the right time he said, Lord, save me. And that right time the Lord lifted him. ನಾವು ಪೇತ್ರನ ಕುರಿತಾಗಿ ನಾವು ನೋಡುವಾಗ ಆತನು ನೀರಿನಲ್ಲಿ ಮುಳುಗಿ ಹೋಗುವಾಗ ಕರ್ತನೆ ನಾನು ಮುಳುಗುತ್ತೇನೆ ಎಂಬುದಾಗಿ ಹೇಳುವಾಗ ಸರಿಯಾದ ಸಮಯದಲ್ಲಿ ಕರ್ತನು ಆತನನ್ನ ಕೈ ಹಿಡಿದು ಎತ್ತಿದನು. So our great high priest is both able and willing. ನಮ್ಮ ಶ್ರೇಷ್ಠ ಮಹಾಯಾಜಕನು ಆತನಿಗೆ ಸಾಮರ್ಥ್ಯವೂ ಉಂಟು ಮತ್ತು ಸಹಾಯ ಮಾಡುವ ಮನಸ್ಸು ಕೂಡ ಉಂಟು. Suppose my child has a toothache, okay, and he is really suffering with severe pain. ನನ್ನ ಮಗನಿಗೆ ಒಂದು ವೇಳೆ ಹಲ್ಲು ನೋವಿದ್ದು ಆತನು ನೋವಿನಿಂದ ಬಳಲುತ್ತಿರುವುದಾದರೆ I have compassion on him, but I cannot help him. ಆತನ ಕುರಿತಾಗಿ ನನಗೆ ಅನುತಾಪ ಉಂಟು, ಆದರೆ ಆತನಿಗೆ ಸಹಾಯ ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ. But a dentist can take the tooth out. He is able, but the dentist may not have the compassion that the parents have. ಆದರೆ ಒಬ್ಬ ದಂತ ವೈದ್ಯ ಮಾತ್ರ ಆ ಒಂದು ಹಲ್ಲನ್ನ ಕಿತ್ತು ಆತನ ನೋವನ್ನು ಶಮನಗೊಳಿಸಬಹುದು. ಆದರೆ ತಂದೆ ತಾಯಿಗಳಿಗೆ ಇರುವ ಅನುತಾಪ ಆತನಿಗೆ ಇರುವುದಿಲ್ಲ. He can do the work, but he may not be compassionate. ಆತನಿಗೆ ನೋವನ್ನ ಹೋಗಲಾಡಿಸುವ ಕೆಲಸ ಮಾತ್ರ ಗೊತ್ತುಂಟು, ಆದರೆ ಆತನಿಗೆ ಅನುತಾಪವಿಲ್ಲ. But our Lord is both able and willing. ಆದರೆ ನಮ್ಮ ಕರ್ತನಿಗೆ ಅನುತಾಪ ಉಂಟು ಮತ್ತು ಆತನು ಸಹಾಯ ಮಾಡುವ ಸಾಮರ್ಥ್ಯವನ್ನೂ ಹೊಂದಿದ್ದಾನೆ. Remember that leper who went to Jesus and said, Lord, if you are willing, you can cleanse me. ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಂತಹ ಆ ಕುಷ್ಠರೋಗಿಯನ್ನು ಜ್ಞಾಪಿಸಿಕೊಳ್ಳೋಣ. ಕರ್ತನೇ, ನಿನಗೆ ಮನಸ್ಸಿದ್ದರೆ ನನ್ನನ್ನ ಸ್ವಸ್ಥ ಮಾಡಬಲ್ಲೆ, ಶುದ್ಧ ಮಾಡಬಲ್ಲೆ. Because he knew Jesus was able. He heard Jesus healed many sick people and even raised. He knew that he is able, but he being a leper, he was not sure whether Jesus will be willing to do that. ಆತನಿಗೆ ಯೇಸು ಕ್ರಿಸ್ತನ ಸಾಮರ್ಥ್ಯ ಚೆನ್ನಾಗಿ ತಿಳಿದಿತ್ತು. ಅನೇಕ ರೋಗಿಗಳನ್ನು ಗುಣಪಡಿಸಿದ್ದಾನೆ, ಸತ್ತು ಹೋದವರನ್ನ ಎಬ್ಬಿಸಿದ್ದಾನೆ ಎಂಬಂತ ವಿಷಯ ಆತನ ಸಾಮರ್ಥ್ಯದ ಬಗ್ಗೆ ಆತನಿಗೆ ಗೊತ್ತಿತ್ತು. ಆದರೆ ಆತನಿಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಆತನು ನನ್ನನ್ನ ಗುಣಪಡಿಸುವಂತಹ ಮನಸ್ಸುಂಟೋ, ಯಾಕಂದ್ರೆ ನಾನು ಕುಷ್ಠರೋಗಿ ಎಂಬುದಾಗಿ ಆತನಿಗೆ ತಿಳಿದಿರಲಿಲ್ಲ. The Lord said, I am willing and be clean. He touched him and cleansed him. ನಮ್ಮ ಕರ್ತನು ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಹೇಳಿ ಆತನನ್ನ ಮುಟ್ಟುವಾಗ ಆತನು ಸ್ವಸ್ಥತೆ ಹೊಂದಿದನು. So this verse 14 to 16 is amazing, wonderful comfort for any child of God, no matter what experience you are going through in life. ಆದ್ದರಿಂದ ಈ 14ರಿಂದ 16ನೇ ವಚನಗಳು ಇದು ಅತ್ಯದ್ಭುತವಾದಂತಹ ವಚನಗಳಾಗಿವೆ. ದೇವರ ಜನರಿಗೆ, ದೇವರ ಮಕ್ಕಳಿಗೆ, ನೀನು ನಿನ್ನ ಜೀವಿತದಲ್ಲಿ ಎಂತಹ ಸಂದರ್ಭಗಳನ್ನು ದಾಟಿ ಹೋಗುತ್ತಿದ್ದರೂ ಪರವಾಗಿಲ್ಲ, ಈ ವಾಕ್ಯದ ಮೂಲಕ ದೇವರು ನಿನ್ನನ್ನು ಸಹಾಯ ಮಾಡುತ್ತಾನೆ. You have a great high priest, a man Jesus, a son of God in glory, both God and man. ನಮಗೆ ಒಬ್ಬ ಶ್ರೇಷ್ಠ ಮಹಾಯಾಜಕನುಂಟು, ಮಾನವನಾದಂತಹ ಮನುಷ್ಯನಾದ ಯೇಸು ಕ್ರಿಸ್ತನುಂಟು, ದೇವಕುಮಾರನು ಮಾನವನೂ ಸಹ ಆಗಿದ್ದಾನೆ ಮತ್ತು ದೇವರೂ ಸಹ ಆತನು ಆಗಿದ್ದಾನೆ. These doctrines, this truth about his coming to this world, his living here a perfect man, his dying on the cross, his resurrection, his ascension, his glorification, and his coming back,
all these are truth we should hold on to in our life. ಈ ಎಲ್ಲಾ ಸತ್ಯಾಂಶಗಳನ್ನ ನಾವು ಭದ್ರವಾಗಿ ಎಳೆದುಕೊಳ್ಳಬೇಕು. ಏನಂದ್ರೆ ಆತನು ದೇವರಾಗಿದ್ದರೂ ಮಾನವನಾಗಿ ಈ ಲೋಕಕ್ಕೆ ಬಂದಂತ ಸತ್ಯಾಂಶ, ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಂತ ಸತ್ಯಾಂಶ, ಮತ್ತು ಮರಣವನ್ನ ಹೊಂದಿ ಪುನರುತ್ಥಾನವಾಗಿ ದೇವರ ಬಲಗಡೆಯಲ್ಲಿ ಮಹಿಮೆಯಲ್ಲಿ ಕೂತಿರುವಂತಹ ಸತ್ಯಾಂಶದ ಬೋಧನೆ, ಮತ್ತು ತಿರುಗಿ ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕೆ ಬರುತ್ತಾನೆ ಎಂಬಂತ ಈ ಬೋಧನೆಗಳನ್ನು ನಾವು ಭದ್ರವಾಗಿ ಹಿಡಿದುಕೊಳ್ಳಬೇಕು. Even though he is so great, he is so near to us. He sympathizes with us. He is able and willing to help us. Let us draw near to the throne of grace. ಆತನು ಶ್ರೇಷ್ಠನಾಗಿದ್ದರೂ ಕೂಡ, ಮಹಾಯಾಜಕನಾಗಿದ್ದರೂ ಕೂಡ, ಮಹಾ ವ್ಯಕ್ತಿಯಾಗಿದ್ದರೂ ಕೂಡ ನಮ್ಮ ಬಳಿಗೆ ಬರ್ಲಿಕ್ಕೆ ಆತನಿಗೆ ಮನಸ್ಸುಂಟು, ಬರುತ್ತಾನೆ. ಆದ್ದರಿಂದ ನಾವು ಆತನ ಬಳಿಗೆ ಬರೋಣ. Now we move on to chapter 5. We will look at a few verses. ನಾವು 5ನೇ ವಚನದಲ್ಲಿ 5ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. Verse 1 to 4, let's read. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 4ನೇ ವಚನಗಳನ್ನ ಓದಿಕೊಳ್ಳೋಣ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ತಾನೂ ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು, ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ಆ ಬಲಹೀನತೆಯ ಕಾರಣದಿಂದ ಅವನು ಜನರಿಗೋಸ್ಕರ ಹೇಗೋ ಹಾಗೆಯೇ ತನಗೋಸ್ಕರವೂ ಪಾಪ ನಿವಾರಣಾರ್ಥವಾಗಿ ಯಜ್ಞಗಳನ್ನು ಮಾಡಬೇಕಾದವನಾಗಿದ್ದಾನೆ. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ಹಾಗೆಯೇ please read 5 also. That's good. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. Chapter 4 ended by the author saying that we have a great high priest. 4ನೇ ಅಧ್ಯಾಯವು ನಮಗೆ ಒಬ್ಬ ಶ್ರೇಷ್ಠ ಮಹಾಯಾಜಕನಿದ್ದಾನೆ ಎಂಬಂತ ವಿಷಯದಿಂದ ಪ್ರಾರಂಭವಾಯಿತು. Now this leads to a next major contrast between Christianity and Judaism. ಇದು ಕ್ರೈಸ್ತತ್ವಕ್ಕೂ ಯಹೂದ್ಯತ್ವಕ್ಕೂ ಇರುವಂತಹ ಒಂದು ದೊಡ್ಡ ವ್ಯತ್ಯಾಸವನ್ನು ನಮಗೆ ಇಲ್ಲಿ ತೋರಿಸುತ್ತದೆ. So far the author is telling that Jesus is superior to Old Testament prophets, angels and to Moses. ಇಲ್ಲಿಯವರೆಗೂ ಬರಹಗಾರನು ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆ ಪ್ರವಾದಿಗಳಿಗಿಂತ, ಮೋಶೆಗಿಂತ, ದೇವದೂತರಿಗಿಂತ ಶ್ರೇಷ್ಠನು ಎಂಬುದಾಗಿ ಹೇಳುತ್ತಾ ಬಂದನು. Now he is going to argue the point that Christ is superior in person to Aaron, the high priest of Israel. ಮತ್ತು ಈಗ ಆತನು ಇಸ್ರಾಯೇಲರ ಮಹಾಯಾಜಕನಾಗಿದ್ದಂತಹ ಆರೋನನ ವ್ಯಕ್ತಿತ್ವಕ್ಕಿಂತಲೂ ಯೇಸು ಕ್ರಿಸ್ತನ ವ್ಯಕ್ತಿತ್ವವು ಅದು ಶ್ರೇಷ್ಠವಾದದ್ದು ಎಂಬುದಾಗಿ ವಾದಿಸುತ್ತಾನೆ. So in verse 1, the author is talking about the function of the high priest. 5ನೇ ಅಧ್ಯಾಯದ 1ನೇ ವಚನದಲ್ಲಿ ಆ ಮಹಾಯಾಜಕನ ಕಾರ್ಯ ಅಥವಾ ಕೆಲಸ ಏನಾಗಿತ್ತು ಎಂಬುದಾಗಿ ತೋರಿಸುತ್ತಾನೆ. Let's read one more time. ಮತ್ತೆ 1ನೇ ವಚನವನ್ನು ಓದಿಕೊಳ್ಳೋಣ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. So what is the primary function of a priesthood? Mediation. ಆ ಕ್ರೈಸ್ತತ್ವದ ಪ್ರಾಮುಖ್ಯವಾದ ಕೆಲಸ ಏನಾಗಿತ್ತು ಅಂದರೆ, ಕ್ರೈಸ್ತತ್ವ ಅಲ್ಲ, ಯಾಜಕತ್ವ. ಯಾಜಕತ್ವದ ಆ ಒಂದು ಮುಖ್ಯ ಕೆಲಸ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಮಧ್ಯಸ್ಥಿಕೆಯನ್ನ ವಹಿಸುವಂತದ್ದೇ ಆಗಿತ್ತು. A high priest is a middleman between man and God. ಆ ಮಹಾಯಾಜಕನ್ ಎಂಬುದಾಗಿ ಹೇಳುವಾಗ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ. I don't know about other places, but in those of us who are living in Bangalore, we know the work of the middleman. You go to an RTO, you go to a revenue department, you go to any government office, you need a middleman. ಬೇರೆ ಸ್ಥಳಗಳ ವಿಷಯದಲ್ಲಿ ನನಗೆ ಗೊತ್ತಿಲ್ಲ, ಆದರೆ ಬೆಂಗಳೂರಿನಲ್ಲಿ ನಾವು ನೋಡಬೇಕಾದರೆ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗುವಾಗ RTOಗೆ ಇರಬಹುದು, ಅಬಕಾರಿ ಇಲಾಖೆಗೆ ಇರಬಹುದು, ಎಲ್ಲೇ ಹೋಗಬೇಕಾದರೂ ಅಲ್ಲಿ ನಿಮಗೆ ಒಬ್ಬ ಮಧ್ಯವರ್ತಿ ಸಿಕ್ಕುತ್ತಾನೆ.
You can, even though the law says you can go direct and pay 10 rupees for your fees, you have to pay 1,000 rupees to the middleman to get the work done, whether it is a license or a vehicle license, whatever it is. We have corrupt and cheating middlemen. ನಾವು ಕೇವಲ 10 ರೂಪಾಯಿಯಲ್ಲಿ ಆಗುವಂತಹ ಕೆಲಸ, ನಾವು ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಬೇರೆ ಯಾವುದೇ ಕಾರ್ಯವನ್ನ ಮಾಡಿಕೊಳ್ಳಲಿಕ್ಕೆ ಹೋಗಬೇಕಾದರೂ ಕೂಡ ಆ ಮಧ್ಯವರ್ತಿಗೆ 1,000 ರೂಪಾಯಿಗಳನ್ನ ಕೊಟ್ಟು ಹೋಗಬೇಕಾಗುತ್ತದೆ. ಈ ಲೋಕದ ಮಧ್ಯವರ್ತಿಗಳು ಅವರು ಭ್ರಷ್ಟರು. Our middleman is different. ಆದರೆ ನಮ್ಮ ಮಧ್ಯವರ್ತಿಯು ಆತನು ವಿಭಿನ್ನವಾಗಿದ್ದಾನೆ. See, in the book of Job in all his pain, he was looking for a middleman. ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ಯೋಬನು ತನ್ನ ಆ ಒಂದು ನೋವಿನಲ್ಲಿ ಒಬ್ಬ ಮಧ್ಯವರ್ತಿಗಾಗಿ ಹುಡುಕುತ್ತಿದ್ದನು. Read Job 9:32 and 33. ನಾವು ಯೋಬನ ಗ್ರಂಥ 9ನೇ ಅಧ್ಯಾಯ 33-34 ವಚನವನ್ನು ಓದಿಕೊಳ್ಳೋಣ. 32 and 33. 32 ಮತ್ತು 33. ಆತನು ನನ್ನಂತವನಲ್ಲ, ಮನುಷ್ಯನಲ್ಲ, ನಾನು ಆತನೊಂದಿಗೆ ವಾದಿಸುವುದು ಹೇಗೆ? ನಾವಿಬ್ಬರು ನ್ಯಾಯಾಸನದ ಮುಂದೆ ಕೂಡುವುದು ಹೇಗೆ? ನಮ್ಮಿಬ್ಬರ ಮೇಲೆ ಕೈ ಇಡುವವನಾಗಿಯೂ ಮಧ್ಯಸ್ಥನಾಗಿಯೂ ಇರುವ ನ್ಯಾಯಾಧಿಪತಿಯು ಯಾರೂ ಇಲ್ಲ. This was Job's sadness. God is so high and holy. I am a sinful man. I am looking for a middleman who can lay hands on both. ಇದೇ ಯೋಬನಿಗೆ ದುಃಖಕರವಾದಂತ ಸಂಗತಿಯಾಗಿತ್ತು. ಏನೆಂದರೆ ದೇವರು ಆತನು ಪರಿಶುದ್ಧನು, ಆತನು ಉನ್ನತನು, ಆದರೆ ನಾನಾದರೂ ಪಾಪದಿಂದ ಕೂಡಿದಂತಹ ಮನುಷ್ಯನು, ನನಗೂ ದೇವರಿಗೂ ಮಧ್ಯವರ್ತಿಯಾಗಿ ನಿಲ್ಲಲಿಕ್ಕೆ ಯಾರು ಶಕ್ತನು ಎಂಬುದಾಗಿ ಪ್ರಶ್ನಿಸುತ್ತಾನೆ. He was looking for a man to be a mediator. ಆತನು ತನಗೆ ಮಧ್ಯವರ್ತಿ ಆಗಲಿಕ್ಕಾಗಿ ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದನು. Look at Job 33:23. Elihu was looking for an angel. ನಾವು ಯೋಬನ ಗ್ರಂಥ 33ನೇ ಅಧ್ಯಾಯ 23. 23ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಎಲೀಹು ಒಬ್ಬ ದೇವದೂತನಿಗಾಗಿ ಹುಡುಕುತ್ತಿದ್ದನು. Read 33:23. ಯೋಬ 33ನೇ ಅಧ್ಯಾಯ 23ನೇ ವಚನ. ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು. So Elihu thought that maybe an angel can be a mediator. ಎಲೀಹು ಈ ರೀತಿ ಯೋಚಿಸಿದನು. ಯೋಬನ ಸ್ನೇಹಿತನಾದ ಎಲೀಹು ಒಂದು ವೇಳೆ ದೇವದೂತನು ಮನುಷ್ಯನಿಗೆ ಮಧ್ಯವರ್ತಿ ಆಗಬಹುದು. Job was looking for a man to be a mediator. ಯೋಬನು ಒಬ್ಬ ಮನುಷ್ಯನನ್ನ ತನ್ನ ಮಧ್ಯವರ್ತಿಯಾಗಬೇಕು ಎಂಬುದಾಗಿ ಹುಡುಕುತ್ತಿದ್ದನು. But the answer we find in the New Testament, 1 Timothy chapter 2:5, there is one God and one mediator between man and God, the man Christ Jesus. ಅದಕ್ಕೆ ಉತ್ತರವನ್ನ ನಾವು 1 ತಿಮೋಥಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರಿಗೂ ಮನುಷ್ಯರಿಗೂ ಒಬ್ಬನೇ ಮಧ್ಯವರ್ತಿ ಇದ್ದಾನೆ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Many of the questions of the Old Testament find its answer in the person of the Lord Jesus Christ in the New Testament. ಹಳೆಯ ಒಡಂಬಡಿಕೆಯ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲೇ ನಮಗೆ ಸಿಕ್ಕುತ್ತದೆ. Okay, so in the verse 1 of chapter 5, we say there is a priest needed as a middleman. ನಾವು 5ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮಹಾಯಾಜಕನಿಗೂ ಕೂಡ ಒಬ್ಬ ಮಧ್ಯವರ್ತಿಯ ಅವಶ್ಯಕತೆ ಉಂಟು, ಯಾಕಂದ್ರೆ ಆತನು ಮನುಷ್ಯನು. Now, this middleman between man and God, this high priest, had three facets, three aspects of his priesthood. ಈ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಆಗಿದ್ದಂತ ಈ ಮಹಾಯಾಜಕನಿಗೆ ಆತನ ಯಾಜಕತ್ವಕ್ಕೆ 3 ಆಯಾಮಗಳಿದ್ದವು. First of all, the high priest represent others before God. ಮೊದಲನೇದಾಗಿ ಮಹಾಯಾಜಕನು ಮನುಷ್ಯರನ್ನು represents man before God. ಮನುಷ್ಯನನ್ನ ದೇವರ ಮುಂದೆ ಪ್ರತಿನಿಧಿಸುತ್ತಾನೆ. He is appointed to act on behalf of men in relation to God. ದೇವರ ಸಂಬಂಧದಲ್ಲಿ ಮನುಷ್ಯರನ್ನ ಪ್ರತಿನಿಧಿಸಲಿಕ್ಕಾಗಿ ಆತನು ನೇಮಿಸಲ್ಪಟ್ಟಿದ್ದಾನೆ. People are sinful and need a mediation. ಮನುಷ್ಯರು ಅಥವಾ ಮಾನವರು ಅವರು ಪಾಪದಿಂದ ತುಂಬಿದ ಕಾರಣ ಅವರಿಗೆ ಮಧ್ಯಸ್ಥಿಕೆಯ ಅವಶ್ಯಕತೆ ಇದೆ. So the person of the high priest
He's a mediator. ಆದ್ದರಿಂದ ಮಹಾಯಾಜಕನಾದಂತ ವ್ಯಕ್ತಿಯು ಆತನು ಮಧ್ಯಸ್ಥನಾಗುತ್ತಾನೆ. Secondly, ಎರಡನೇದಾಗಿ the high priest is specifically appointed that he may offer both gifts and sacrifices for sin. ಆ ಮಹಾಯಾಜಕನು ಎರಡನೇದಾಗಿ ಯಾಕೆ ನೇಮಿಸಲ್ಪಟ್ಟಿದ್ದಾನೆ ಎಂದರೆ ಕಾಣಿಕೆಗಳನ್ನ ಮತ್ತು ಯಜ್ಞಗಳನ್ನ ದೇವರಿಗೆ ಸಮರ್ಪಿಸಲಿಕ್ಕಾಗಿ. In other words, the high priest function is connected with sin, with guilt and its removal. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆ ಮಹಾಯಾಜಕನ ಕರ್ತವ್ಯವು ಅದು ಪಾಪಕ್ಕೂ ಪಾಪದ ಒಂದು ಸಂಬಳ ಅಥವಾ ಪಾಪಕ್ಕೆ ಪಾಪದ ಅಳುಕನ್ನ ಅಥವಾ ಪಾಪದ ಅರಿಕೆಯನ್ನ ಹೋಗಲಾಡಿಸುವಂತದ್ದೇ ಆತನ ಕಾರ್ಯವಾಗಿತ್ತು. Particularly, there are many sacrifices in Leviticus, but particularly the author had in mind the Day of Atonement, where a sacrifice is done for the whole nation. ಆ ಹಳೆಯ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡದಲ್ಲಿ ನಾವು ನೋಡುವಾಗ ಅಲ್ಲಿ ಅನೇಕ ಯಜ್ಞಗಳು ಸಮರ್ಪಿಸಲ್ಪಟ್ಟುವಂತ ಮತ್ತು ಅನೇಕ ಯಜ್ಞಗಳ ಕುರಿತಾಗಿ ನಾವು ನೋಡುತ್ತೇವೆ. ಇಲ್ಲಿ ಈ ಪತ್ರಿಕೆಯ ಬರಹಗಾರನು ಪ್ರಾಮುಖ್ಯವಾಗಿ ಆ ಪ್ರಾಯಶ್ಚಿತ್ತ ಯಜ್ಞವನ್ನ ಇಡೀ ಸಮೂಹ ಇಸ್ರಾಯೇಲ್ ಸಮೂಹದಕ್ಕೆ ಮಾಡಬೇಕಾದಂತಹ ಪ್ರಾಯಶ್ಚಿತ್ತ ಯಜ್ಞವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತನಾಡುತ್ತಿದ್ದಾನೆ. So thirdly, ಮೂರನೇದಾಗಿ, and this high priest has to be appointed by God. Verse 4, he doesn't take it to himself, he is called by God. ಆತನು ತನ್ನನ್ನ ತಾನೇ ನೇಮಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಮಹಾಯಾಜಕನು ಯಾವಾಗಲೂ ದೇವರಿಂದಲೇ ನೇಮಿಸಲ್ಪಡಬೇಕಾಗಿತ್ತು. Do you know why God chose Aaron as high priest, not Moses? ದೇವರು ಯಾಕೆ ಆರೋನನನ್ನ ಮೋಶೆಯನ್ನಲ್ಲ ಬದಲಾಗಿ ಆರೋನನನ್ನ ಮಹಾಯಾಜಕನನ್ನಾಗಿ ಆರಿಸಿಕೊಂಡನು ಗೊತ್ತಾ? It's a very interesting point when we think about our Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಯೋಚಿಸುವಾಗ ಇದು ಒಂದು ಸ್ವಾರಸ್ಯವಾದ ಸಂಗತಿ. See, Moses, even though he was born to a Levite family, he was raised in a palace. ಮೋಶೆಯು ಆತನು ಒಬ್ಬ ಲೇವಿಯ ಕುಟುಂಬದಲ್ಲಿ ಹುಟ್ಟಿದವನಾದರೂ ಆತನು ಬೆಳೆದದ್ದು ಅರಮನೆಯಲ್ಲಿ. But Aaron lived among the slaves, the Israelites in Egypt. He lived among them. He understands them better than Moses, who was raised in a palace. ಆದರೆ ಆರೋನನು ಇಸ್ರಾಯೇಲರ ಮಧ್ಯದಲ್ಲಿ ಆ ಗುಲಾಮರಾಗಿದ್ದಂತ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದುಕೊಂಡು ಅವರ ಕಷ್ಟಗಳನ್ನೆಲ್ಲ ನೋಡಿದ್ದನು. ಆದ್ದರಿಂದ ಅರಮನೆಯಲ್ಲಿದ್ದಂತಹ ಮೋಶೆಗಿಂತ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಆರೋನನಿಗಿತ್ತು. See, our Lord Jesus Christ lived among us. He came to this world. The word became flesh and dwelt among us. That's why he can understand our weakness and failures. He is able and willing to help us. ಅದೇ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಮಾತಾಡಿದನು. ಆ ವಾಕ್ಯವೆಂಬವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ನಮ್ಮ ಕಷ್ಟ ಸಂಕಟಗಳನ್ನ ಆತನು ನೋಡಿರುವುದರಿಂದ ಅನುಭವಿಸುತ್ತಿರುವುದರಿಂದ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Before closing, let me say this high priest has an access to the presence of God. ನಾನು ಮುಗಿಸುವುದಕ್ಕಿಂತ ಮುಂಚೆ ಇದನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನೆಂದರೆ ಈ ಶ್ರೇಷ್ಠ ಮಹಾಯಾಜಕನಿಗೆ ದೇವರ ಸನ್ನಿಧಿಗೆ ಹೋಗುವ ಅವಕಾಶವಿದೆ. But the Old Testament high priest can only go once a year with blood, with fear, into the presence of an earthly tabernacle's most holy place. ಆದರೆ ಹಳೆಯ ಒಡಂಬಡಿಕೆಯ ಮಹಾಯಾಜಕನಿಗೆ ಆ ಭೂಲೋಕದ ಆ ದೇವದರ್ಶನದ ಗುಡಾರದೊಳಕ್ಕೆ ವರ್ಷಕ್ಕೆ ಒಂದು ಸಾರಿ ರಕ್ತವನ್ನ ತೆಗೆದುಕೊಂಡು ಭಯದಿಂದ ಹೋಗಬೇಕಾಗಿತ್ತು. Actually, the author is arguing that the priesthood of Aaron was a failure because it did not cleanse the conscience of the offerers. ಇಲ್ಲಿ ಬರಹಗಾರನು ಏನನ್ನ ವಾದಿಸುತ್ತಿದ್ದಾನೆ ಎಂದರೆ ಆರೋನನ ಆ ಒಂದು ಯಜ್ಞ ಸಮರ್ಪಣೆ ಅದು ಪರಿಪೂರ್ಣವಾಗಿರಲಿಲ್ಲ, ಅದು ಮಾನವರ ಪಾಪಗಳನ್ನ ಪರಿಪೂರ್ಣವಾಗಿ ನಿವಾರಿಸುತ್ತಿರಲಿಲ್ಲ ಎಂಬುದಾಗಿ ವಾದಿಸುತ್ತಾನೆ. We see that later in chapter 9 and 10.
ಅದನ್ನು ನಾವು ನಂತರ 9 ಮತ್ತು 10ನೇ ಅಧ್ಯಾಯದಲ್ಲಿಯೂ ನೋಡಿಕೊಳ್ಳುತ್ತೇವೆ. But the high priestly ministry of Christ is a success for two reasons. ಆರೋನನ ಆ ಒಂದು ಯಾಜಕತ್ವ ಅದು ಸೋಲಾಗಿತ್ತು, ಅದು ಸೋತು ಹೋದದ್ದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನ ಯಾಜಕತ್ವ ಅದು ಯಶಸ್ವಿ ಆಯಿತು ಈ 3 ಕಾರಣಗಳಿಗಾಗಿ. Because he did not enter into just an inner sanctuary of an earthly tent, but he entered into the very presence of God. Akashavannu datti hogi, he entered into the very presence of God. ಮೊದಲನೇದಾಗಿ ಆತನು ಭೂಲೋಕದಲ್ಲಿದ್ದಂತಹ ದೇವದರ್ಶನ ಗುಡಾರದಲ್ಲಿ ದೇವರ ಸನ್ನಿಧಿಯಾದಂತಹ ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸಲಿಲ್ಲ, ಬದಲಾಗಿ ಆಕಾಶ ಮಂಡಲಗಳನ್ನ ದಾಟಿ ಹೋಗಿ ದೇವರ ಸಮಕ್ಷಮಕ್ಕೆ, ದೇವರ ಸನ್ನಿಧಿಯನ್ನೇ ಪ್ರವೇಶಿಸಿದ್ದಾನೆ. Secondly, his sacrifice thus cleansed the conscience and secure redemption for us. ಎರಡನೇದಾಗಿ ಆತನು ನಮ್ಮ ಆ ಒಂದು ಮನಸ್ಸನ್ನ, ನಮ್ಮ ಮನಸ್ಸಾಕ್ಷಿಯನ್ನ ಆತನು ಶುಚಿಗೊಳಿಸಿದ್ದಾನೆ, ಶುದ್ಧೀಕರಿಸಿದ್ದಾನೆ ಮತ್ತು ನಮ್ಮನ್ನ ಶುದ್ಧರನ್ನಾಗಿ ಮಾಡಿದ್ದಾನೆ. ಬಿಡುಗಡೆಯನ್ನು ಕೊಟ್ಟಿದ್ದಾನೆ. We have redemption. ಮತ್ತು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ. Because of Christ's priesthood, therefore, the forgiven sinner is granted access to God's presence. That is what we read in chapter 4. Come boldly to the presence of God. Because we have a high priest, because of him, we have access to the very presence of God. ಯಾಕಂದ್ರೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಆ ಕಾರ್ಯದ ನಿಮಿತ್ತದಿಂದ ಆಗಿ ನಾವು ಆತನ ಸನ್ನಿಧಿಯನ್ನು ಧೈರ್ಯದಿಂದ ಪ್ರವೇಶಿಸಬಹುದು. ಅದನ್ನೇ 4ನೇ ಅಧ್ಯಾಯದ ಕಡೆಯ ವಚನಗಳಲ್ಲಿ ಹೇಳುತ್ತದೆ, ನಾವು ಆತನ ಕೃಪಾಸನದ ಮುಂದೆ ಧೈರ್ಯದಿಂದ ಬರೋಣ ಎಂಬುದಾಗಿ. My beloved brothers and sisters, what a privilege people we have to have our Lord Jesus Christ as a forerunner for us in heaven. Before we go there, he has already gone there waiting for us. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಎಂತ ಸೌಭಾಗ್ಯ ಮತ್ತು ಆಶೀರ್ವಾದ ಉಂಟು ನೋಡಿರಿ. ನಮಗೆ ಮುಂದಾಳುವಾಗಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವನ್ನ ಈಗಾಗಲೇ ಪ್ರವೇಶಿಸಿದ್ದಾನೆ. Let us come boldly to the presence, the throne of grace. ಆದ್ದರಿಂದ ದೇವರ ಕೃಪಾಸನದ ಮುಂದೆ ಧೈರ್ಯದಿಂದ ಅಥವಾ ಆತ್ಮಸ್ಥೈರ್ಯದಿಂದ ಬರೋಣ. Thank you for listening patiently. May God's name be praised. ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.